Hello. Namaskara. Good morning. This is Suresh Babu MG from Government First Grade College, Gavri Bidmar. ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗೌರಿ ಬಿದ್ನೂರ್ ಸ್ಟೂಡೆಂಟ್ಸ್ಗೆ. ಸೊ ದಿಸ್ ಇಸ್ ಆನ್ಲೈನ್ ಕ್ಲಾಸ್ ಪ್ಲಸ್ ಆಫ್ಲೈನ್ ಎರಡೂ ಇರುತ್ತೆ. ಸೊ ಕನ್ನಡದಲ್ಲಿ ಹೇಳಬೇಕು ಅಂದಾಗ ನೆಕ್ಸ್ಟ್ ಚಾಪ್ಟರ್ ಅಂಡ್ ದ ಲಾಸ್ಟ್ ಚಾಪ್ಟರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನೀಸ್ ಅಂಡ್ ರೀಸೆಂಟ್ ಟ್ರೆಂಡ್ಸ್ ಅಂತ ಹೇಳಿ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೋಟ್ಬುಕ್ ಇಟ್ಕೊಳ್ಳಿ, ಪೆನ್ ಇಟ್ಕೊಳ್ಳಿ. ರೈಟ್ ಬರೀತಾ ಹೋಗ್ಬೇಕು, ಓದ್ತಾ ಹೋಗ್ಬೇಕು, ತಿಳ್ಕೊಳ್ತಾ ಹೋಗ್ಬೇಕು. ಗೊತ್ತಾಗ್ಲಿಲ್ಲ ರಿವಿಷನ್ ಮಾಡಿ. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನೀಸ್. ಸೊ ವಾಟ್ ಆರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್? ಯಾವ್ದನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಥವಾ ಫೈನಲ್ ಅಕೌಂಟ್ಸ್ ಆಫ್ ಕಂಪನೀಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಶೆಡ್ಯೂಲ್ 3 ಪ್ರಕಾರ ಪಾರ್ಟ್ 1, ಪಾರ್ಟ್ 2 ಅಂತ ಇರುತ್ತೆ. ಪಾರ್ಟ್ 1 ಬಂದು ಬ್ಯಾಲೆನ್ಸ್ ಶೀಟ್, ಪಾರ್ಟ್ 2 ಬಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆನಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಬ್ಯಾಲೆನ್ಸ್ ಶೀಟೇ ಬೇರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟೇ ಬೇರೆ, ಜಾಯಿಂಟ್ ಸ್ಟಾಕ್ ಕಂಪನೀಸ್ ಬ್ಯಾಲೆನ್ಸ್ ಶೀಟೇ ಬೇರೆ. ನೀವು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅನ್ನ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಪ್ರಿಪೇರ್ ಮಾಡ್ತಾ ಇರ್ಲಿಲ್ಲ, ಹಾರಿಜಾಂಟಲ್ ಅಲ್ಲಿ ಮಾಡ್ತಾ ಇದ್ರಿ. ಅಂದ್ರೆ ಲಯಬಿಲಿಟೀಸ್ ಬರ್ದು ಅಮೌಂಟ್ ಬರ್ದು, ಅಸೆಟ್ಸ್ ಬರ್ದು ಅಮೌಂಟ್ ಬರೀತಾ ಇದ್ರಿ. ಕರೆಕ್ಟಾ? ಅದು ನಡೆಯುತ್ತೆ. ಬಟ್ ಇನ್ ಕೇಸ್ ಆಫ್ ಕಾರ್ಪೊರೇಟ್ ಎಂಟಿಟೀಸ್ ಅಥವಾ ಕಂಪನೀಸ್ ಅಲ್ಲಿ ಈ ತರ ನಡೆಯಲ್ಲ. ಈಗ 2013 ಕಂಪನೀಸ್ ಆಕ್ಟ್ 1956 ಮತ್ತೆ 2013 ಲೇಟೆಸ್ಟ್ ಅಡಿಷನ್ಸ್ ಪ್ರಕಾರ, ರೆಕಮೆಂಡೇಶನ್ಸ್ ಪ್ರಕಾರ, ನೋಟಿಸಸ್ ಪ್ರಕಾರ ನೀವು ಶೆಡ್ಯೂಲ್ 3 ಪ್ರಕಾರನೇ ಬ್ಯಾಲೆನ್ಸ್ ಶೀಟ್ ಅನ್ನ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ, ಮೊದಲು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದ್ವಿ, ಈಗ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಪ್ರಿಪೇರ್ ಮಾಡಬೇಕು. ಲೆಟ್ ಮಿ ಶೇರ್ ಟುಡೇಸ್ ಸ್ಕ್ರೀನ್. ನೋಡಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನೀಸ್ ಅಂಡ್ ರೀಸೆಂಟ್ ಡೆವಲಪ್ಮೆಂಟ್ಸ್ ಇದು. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ರೈಟ್, ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನೋಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಹೇಳುತ್ತೆ? ಎವ್ರಿ ಕಂಪನಿ ಲೈಕ್ ಅದರ್ ಬಿಸ್ನೆಸ್ ಎಂಟಿಟೀಸ್ ಮಸ್ಟ್ ಪ್ರಿಪೇರ್ ಫೈನಲ್ ಅಕೌಂಟ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪೀರಿಯಾಡಿಕಲಿ. ಅಂದ್ರೆ ವರ್ಷಕ್ಕೊಂದ್ಸರಿ ಕಂಪನೀಸ್ ಕಂಪಲ್ಸರಿ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಯಾಕೆ ಪ್ರಿಪೇರ್ ಮಾಡಬೇಕು ಅಂದ್ರೆ ನಿಮ್ಮ ಕಂಪನಿಯಲ್ಲಿ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಪ್ರಾಫಿಟ್ ಇದೆಯಾ, ಲಾಸ್ ಇದೆಯಾ. ಆಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ, ಎಸ್ಪೆಷಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ ತಿಳ್ಕೋಬೇಕು ಅಂತ ಹೇಳಿ ಇನ್ಸೈಡರ್ಸು ಕಾಯ್ತಾ ಇರ್ತಾರೆ. ಈವನ್ ಔಟ್ಸೈಡರ್ಸು ಇನ್ಕ್ಲೂಡಿಂಗ್ ಬ್ಯಾಂಕ್ಸ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಗವರ್ನಮೆಂಟ್ ಇರ್ಬೋದು, ಎಲ್ಲರೂ ಕೂಡ ಕಾಯ್ತಿರ್ತಾರೆ. ಶೇರ್ ಹೋಲ್ಡರ್ಸ್ ಕಾಯ್ತಿರ್ತಾರೆ, ಕ್ರೆಡಿಟರ್ಸ್ ಕಾಯ್ತಿರ್ತಾರೆ, ಔಟ್ಸೈಡರ್ಸ್, ಇನ್ಸೈಡರ್ಸ್ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಅದಕ್ಕೆ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆಕ್ಟ್ 2013 ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ದ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಈಸ್ ಗವರ್ನ್ಡ್ ಬೈ ದ ಫಾಲೋಯಿಂಗ್. ಹಾಗಾದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕು ಕಂಪನಿದು ಅಂದ್ರೆ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆಕ್ಟ್ 2013. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಅದರ್ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ಸ್ ಪ್ರಕಾರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆಸ್ ನೋಟಿಫೈಡ್ ಬೈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಇಷ್ಟೆಲ್ಲವನ್ನ ಬೇಸ್ ಮಾಡಿಕೊಂಡು 2 ತರ ಪ್ರಿಪೇರ್ ಮಾಡ್ತಾರೆ. ಒಂದು ನೋಡಿ, ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನೀಸ್ ಫಾರ್ ವಿಚ್ Indian AS is not applicable. IND AS ಅಂದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ. ಎರಡನೇದು ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನೀಸ್ ಫಾರ್ ವಿಚ್ IND AS ಈಸ್ ಅಪ್ಲಿಕಬಲ್. ಒಂದು ನಾಟ್ ಅಪ್ಲಿಕಬಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇನ್ನೊಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಾಟ್ ಅಪ್ಲಿಕಬಲ್ ಅಂದ್ರೆ ಒಂದು ಅಪ್ಲಿಕಬಲ್. ಓಕೆ, ಅಟ್ ಪ್ರೆಸೆಂಟ್ ನೋಡ್ಕೊಳ್ಳಿ, as of June 2022, listed companies, irrespective of their net worth, and unlisted companies whose net worth exceeds 250 crores have to comply with Indian
ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಎಲ್ಲ ಲಿಸ್ಟೆಡ್ ಕಂಪನೀಸ್ BSc ಇರ್ಬೋದು, NSC ಇರ್ಬೋದು, ಪ್ಲಸ್ ಅನ್ಲಿಸ್ಟೆಡ್ ಕಂಪನೀಸ್ ಯಾರದಾದ್ರೆ ನೆಟ್ ವರ್ತ್ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ಸ್ 250 ಕೋಟಿಗಿಂತ ಜಾಸ್ತಿ ಇದೆಯೋ ಅವೆಲ್ಲ ಕಂಪನೀಸು ಶೆಡ್ಯೂಲ್ 3 ಪ್ರಕಾರನೇ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಪ್ರಿಪೇರ್ ಮಾಡಬೇಕು. ಯಾವುದು? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಇರ್ಬೋದು, ಬ್ಯಾಲೆನ್ಸ್ ಶೀಟ್ ಇರ್ಬೋದು. ಇದೆಲ್ಲ ಥಿಯರಿ ಇದೆ, ಪ್ಲೀಸ್ ರೈಟ್ ಇಟ್. ಓಕೆ, ಸೊ ಈಗ ನಾನು ಎಷ್ಟು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ನಾನು ಹೇಳ್ತೀನಿ. ಥಿಯರಿ ಕೊಟ್ಟಿದ್ದೀನಿ, ಯು ಶುಡ್ ರೈಟ್ ಅಂಡ್ ರೀಡ್ ಯುವರ್ ಸೆಲ್ಫ್, ಅಂಡರ್ಸ್ಟ್ಯಾಂಡ್. ಓಕೆ, ಇವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕ್ಲಾಸಿಗೆ ಬರಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಪಾಯಿಂಟ್ ನಾನು ಹೇಳಿದ್ರೆ ನೆನಪಿರೋ ಅಂತದಲ್ಲ. It is the students who have to understand, who have to read, and if there are any clarifications, yes, I am there to help you out. So that's very important. Nodi, preparation of financial statements by companies for which IND EAS is not applicable. IND andre Indian, EAS andre accounting standard, not applicable. Idralli, so Companies Act 2013 uses the term financial statement for preparation and presentation of final accounts of the company. Section 2, subsection 40, financial statement in relation to a company includes. So, ivukella kudano not applicable. Okay, andre it is very important. A balance sheet as at the end of financial year, a statement of profit or loss, a cash flow statement, a statement of changes in equity if applicable. Okay, an explanatory note annexed to or forming part of any document referred to subclass 1, subclass 4. Okay, so ಇದನ್ನೆಲ್ಲ ಕೂಡ ನಾವೇನ್ ಹೇಳ್ತೀವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಏನದು? ಒಂದು ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ಇನ್ನೊಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈ ಮೂರನ್ನ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಯು ನೀಡ್ ಟು ನೋ ದಿಸ್. ದೆನ್ ಫೀಚರ್ಸ್ ಆಫ್ ಶೆಡ್ಯೂಲ್ 3 ಏನ್ ಹೇಳುತ್ತೆ? ಹಾಗಾದ್ರೆ ಹಿಂದೆ ಶೆಡ್ಯೂಲ್ 3 ಫಾಲೋ ಮಾಡ್ತಾ ಇರ್ಲಿಲ್ವಾ ಅಂದ್ರೆ ಇಟ್ ವಾಸ್ ಅನ್ ಆಪ್ಷನ್. ಬಟ್ ಈಗ Companies Act 2013 provides that the manner in which the company, okay, public ಆಗ್ಬೋದು, private ಆಗ್ಬೋದು, shall prepare balance sheet and statement of profit and loss and notes thereto. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 3 ಭಾಗ ಇದೆ ನಿಮಗೆ. ಒಂದು ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ಇನ್ನೊಂದು ನೋಟ್ಸ್ ಟು ಅಕೌಂಟ್ಸ್. ನೋಟ್ಸ್ ಟು ಅಕೌಂಟ್ಸ್ ಅಂದ್ರೆ ಏನು? ನಾವು ನೋಟ್ಸ್ ಬರಿತೀವಲ್ಲ ಅದೇ ತರ. ಅಂದ್ರೆ ಇದು ಒಂದು ಹೆಡ್ಡಿಂಗ್ ಫಾರ್ ಎಕ್ಸಾಂಪಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಬರೀಬೇಕು. ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂದ್ರೆ ಏನೇನು ನಾವು ಸಪರೇಟ್ ಆಗಿ ನೋಟ್ ಬರೆದು ಟೋಟಲ್ ಮಾಡಿ ಅದು ಬರೀತೀವಿ. ದಟ್ಸ್ ವಾಟ್ ನೋಟ್ಸ್ ಟು ಅಕೌಂಟ್ಸ್. ಓಕೆ, ಸಿಮಿಲರ್ಲಿ ಅದರ್ ಐಟಮ್ಸ್. ಸೊ ಇಟ್ ಹಸ್ ಬಿನ್ ಇಂಟ್ರೊಡ್ಯೂಸ್ಡ್ ಟು ಬ್ರಿಂಗ್ more transparency and to make financial statements more comprehensive by more disclosure requirements. It's very, very important. Disclosure. So, convention of disclosure idalva illi barutte. Yavudu material facts anna ನಾವು ಹೈಡ್ ಮಾಡೋ ಹಾಗೆ ಇಲ್ಲ. Okay. It is investor friendly, easily readable and transparent. Schedule 3 ಯಾಕೆ ಮಾಡಿದ್ದಾರೆ ಅಂದ್ರೆ ಯಾರು ಓದಿದ್ರು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅರ್ಥ ಆಗ್ಬೇಕು, ಬ್ಯಾಲೆನ್ಸ್ ಶೀಟ್ ಅರ್ಥ ಆಗ್ಬೇಕು, ಕಂಟೆಂಟ್ಸ್ ಅರ್ಥ ಆಗ್ಬೇಕು. ಇಲ್ಲ ಬರೀ ನಾವು ಡೆಬಿಟ್ ಟು ಕ್ರೆಡಿಟ್ ಟು ಹಾರಿಜಾಂಟಲ್ ಫಾರ್ಮೆಟ್ ಮಾಡಿದ್ರೆ ಕಾಮರ್ಸ್ ಓದಿರೋರ್ಗ್ ಮಾತ್ರನೇ ಗೊತ್ತಾಗುತ್ತೆ. ಓಕೆ, ಅಕೌಂಟ್ಸ್ ಓದಿರೋರ್ಗ್ ಮಾತ್ರ ಗೊತ್ತಾಗುತ್ತೆ, ಇಲ್ಲ ಬೇರೆಯವ್ರಿಗೆ ಗೊತ್ತಾಗಲ್ಲ. ಈಗ ಎಲ್ರಿಗೂ ಅರ್ಥ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕು. ದಟ್ಸ್ ವಾಟ್ 2013 ಹೇಳೋದು. New detailed disclosure requirements have been introduced. Disclosure of Schedule 3 are in addition to and not in substitution of disclosure required under Accounting Standards and Companies Act 2013. Schedule 3 gives prescribed formats for both the balance sheet and statement of profit or loss. Schedule 3 prescribes only vertical format for presentation of financial statements. ಅರ್ಥ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ವರ್ಟಿಕಲ್ ಫಾರ್ಮೆಟ್ ಅಲ್ಲೇ ಬರೀಬೇಕು. ಅದು ದಟ್ಸ್ ವಾಟ್ ಶೆಡ್ಯೂಲ್ 3
ಸೇಸ್. ಕರೆಕ್ಟಾ? ದೆನ್ ಇಲ್ಲಿ ನೋಡ್ಕೊಂಬೋಣ. ಸಿ ಆಲ್ ದೀಸ್ ಪಾಯಿಂಟ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. 7th ಪಾಯಿಂಟ್, all the elements in the balance sheets are to be classified as assets, liabilities and equity. ಮೂರೇ ಡಿವಿಷನ್ ಮಾಡಬೇಕು ಎಲ್ಲ ಐಟಮ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಒಂದು ಅಸೆಟ್ಸ್, ಇನ್ನೊಂದು ಲಯಬಿಲಿಟೀಸ್, ಇನ್ನೊಂದು ಈಕ್ವಿಟಿ. The most significant feature of Schedule 3 is that all items of assets and liabilities, okay, current, non-current and prescribed separately on the face of the balance sheet. Accordingly, current maturities of a long-term borrowing will now be classified under the head other current liabilities. Details pertaining to aggregate number and class of shares allotted for consideration other than cash and the bonus shares bought back shall be disclosed only if such an event has occurred during a period of 5 years immediately preceding the balance sheet date. Suppose company ಏನ್ ಮಾಡಿರುತ್ತೆ, ಬೋನಸ್ ಶೇರ್ಸ್ ಇಶ್ಯೂ ಮಾಡಿರುತ್ತೆ, ಇಲ್ಲ ಮಾರುಕಟ್ಟೆಯಿಂದ ಶೇರ್ಸ್ ಅನ್ನ ಬೈ ಬ್ಯಾಕ್ ಮಾಡಿರುತ್ತೆ. ಇದು ಲಾಸ್ಟ್ 5 years ಅಲ್ಲಿ ಆಗಿದ್ರೆ ನೀವು ತೋರಿಸಿ, ಇಲ್ಲ ಅಂದ್ರೆ ತೋರಿಸೋ ಅವಶ್ಯಕತೆ ಇಲ್ಲ. ದೆನ್ ಡೆಬಿಟ್ ಅಂಡ್ ನೆಗೆಟಿವ್ balance of any reserve or statement of profit and loss shall be shown only under the head reserves and surplus even if the total is negative. ಇಲ್ಲಿ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಬೇಕು ನೀವು. ಪಾಸಿಟಿವ್ ಫಿಗರ್ ಇರ್ಲಿ, ನೆಗೆಟಿವ್ ಫಿಗರ್ ಇರ್ಲಿ. ಸಪೋಸ್ ಈಗ ರಿಸರ್ವ್ಸ್ ಇದೆ, ಒಂದು ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ತಗೋಬೇಕು. ಪ್ರಾಫಿಟ್ ಅಂಡ್ ಲಾಸ್, ಪ್ರಾಫಿಟ್ ಇದೆ, ಅವಾಗ ನೀವೇನ್ ಮಾಡ್ತೀರಿ, 2 lakhs ಅಂತ ತೋರಿಸ್ತೀವಿ. ಲಾಸ್ ಇದೆ 2 lakhs, ಅದನ್ನ ಏನ್ ಮಾಡ್ಬೇಕು, 2 lakhs ತೋರಿಸ್ಬೇಕು, ಅದನ್ನ ಬ್ರಾಕೆಟ್ ಅಲ್ಲಿ ಬರೀಬೇಕು. ದಟ್ಸ್ ವಾಟ್ ಇಟ್ ಸೇಸ್. ಓಕೆ. ಆಮೇಲೆ bifurcation of fixed assets into tangible, intangible as separate items on the face of the balance sheet is a new requirement under Schedule 3. ನೋಡಿ, ನಾವು ಮೊದಲು ಏನ್ ಮಾಡ್ತಾ ಇದ್ವಿ, ಫಿಕ್ಸ್ಡ್ ಅಸೆಟ್ಸ್ ಅಂತ ತೋರಿಸ್ತಾ ಇದ್ವಿ. ಈಗ ಹಂಗಲ್ಲ, ಫಿಕ್ಸ್ಡ್ ಅಸೆಟ್ಸ್ ಅನ್ನ 2 ತರ ಡಿವಿಷನ್ ಮಾಡಬೇಕು. ಒಂದು ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್, ಸೆಪರೇಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕು. ದ ಟರ್ಮ್ಸ್ ತುಂಬಾ ಇಂಪಾರ್ಟೆಂಟ್. ಆಲ್ ದೀಸ್ ಪಾಯಿಂಟ್ಸ್ ನಿಮ್ಗೆ ಸೂಕ್ಷ್ಮ ಅನಿಸ್ಬೋದು. ಪ್ಲೀಸ್ ರೀಡ್, ಓದ್ಕೊಳ್ಳಿ, ಬರ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಬೇಗ ಕ್ವಿಕ್ ಆಗಿ ಕವರ್ ಮಾಡೋಣ. Sundry debtors, sundry creditors have been replaced by the terms trade receivables, trade payables ಅಂತಾರೆ. ಈಗ ಮೊದಲು sundry debtors, sundry creditors ಅಂತ ಇದ್ವಾ. ಸೊ sundry debtors ನ ರಿಸೀವಬಲ್ಸ್ ಅಂತಾರೆ, ಟ್ರೇಡ್ ರಿಸೀವಬಲ್ಸ್. sundry creditors ನ ಪೇಯಬಲ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಬಿಲ್ಸ್ ಪೇಯಬಲ್ಸ್ ಬರುತ್ತೆ, ಬಿಲ್ಸ್ ರಿಸೀವಬಲ್ಸ್ ಎರಡು ಬರುತ್ತೆ. ಓಕೆನಾ? ದೆನ್ the format for statement of profit or loss does not list any appropriation item on its face. ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಅಪ್ರೋಪ್ರಿಯೇಷನ್ ಬರೆಯಲ್ಲ. ಆಲ್ ಅಪ್ರೋಪ್ರಿಯೇಷನ್ಸ್ ಆರ್ ಟು ಬಿ ಶೋನ್ ಅಂಡರ್ ಆಸ್ ನೋಟ್ಸ್ ಟು ಅಕೌಂಟ್ಸ್ ಅಂಡರ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ತುಂಬಾ ಈಸಿ ಮಾಡ್ಬಿಟ್ಟಿದ್ದಾರೆ. ಹಿಂದೆ ಏನ್ ಮಾಡ್ತಾ ಇದ್ವಿ ಅಂದ್ರೆ ಅಕೌಂಟ್ಸ್ ಅಲ್ಲಿ ತೋರಿಸ್ತಾ ಇದ್ವಿ, ಡಬಲ್ ಎಂಟ್ರಿ ಬರ್ತಾ ಇತ್ತು. ಇಲ್ಲ, ಆಗಲ್ಲ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಅಪ್ರೋಪ್ರಿಯೇಷನ್ ತೋರಿಸೋದೇ ಇಲ್ಲ. ಮೊನ್ನೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕು, ಎಲ್ಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ತೋರಿಸ್ಬೇಕು. ಸಿಂಪಲ್. ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಪ್ರಾವಿಷನ್ ಲೆಸ್ ಮಾಡ್ತೀರಿ. ಓಕೆನಾ? ಸೊ ಇದೇ ಪ್ರಾವಿಷನ್ಸ್ ಅನ್ನ ನೀವು ಆ ಪರ್ಟಿಕ್ಯುಲರ್ ಐಟಮ್ಗೆ ಆಡ್ ಮಾಡ್ತೀರಿ ಅಷ್ಟೇ. ಒಂದೇ ಲೆಸ್, ಒಂದ್ ಕಡೆ ಆಡ್. ಓಕೆ. Unamortized portion of expenses such as ancillary borrowing cost, discount or premium on borrowings, either to called as miscellaneous expenditure, no longer to be shown. It is very important. ಅರ್ಥ ಮಾಡ್ಕೊಳ್ಳಿ. ನಾವು ಹಿಂದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ, ಓಕೆ, ಸೊ ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ಸ್, ಆಮೇಲೆ ಕರೆಂಟ್ ಅಸೆಟ್ಸ್, ಅದಾದ್ಮೇಲೆ ಮಿಸಲೇನಿಯಸ್ ಅಂತ ಬರೀತಾ ಇದ್ವಿ. ಯಾವುದು? ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಓಕೆ. ಅದಾದ್ಮೇಲೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅಂಡರ್ ರೈಟಿಂಗ್ ಕಮಿಷನ್, ಪ್ರಾಫಿಟ್ ಅಂಡ್ ಲಾಸ್ ಡೆಬಿಟ್. ಇದನ್ನ ನಾವು ಇನ್ನು ಮೇಲೆ ತೋರಿಸೋ ಹಾಗಿಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅಸೆಟ್ ಸೈಡ್ ಅಲ್ಲಿ. ಓಕೆ. ಅದೆಲ್ಲವೂ ಕೂಡ ಅದರ್ ಕರೆಂಟ್, ನಾನ್ ಕರೆಂಟ್ ಅಸೆಟ್ಸ್ ಕೆಳಗಡೆ ತೋರಿಸ್ಬೇಕು.
ಹಾಗಾದ್ರೆ ತೋರ್ಸಲ್ವಾ ಐಟಮ್ಸ್ ಅಂತ ತೋರಿಸ್ತೀವಿ, ಬಟ್ ಹೆಡ್ಡಿಂಗ್ ಚೇಂಜ್, ಮಿಸಲೇನಿಯಸ್ ಅಂತ ತೋರ್ಸಲ್ಲ, ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ತೋರಿಸ್ತೀವಿ. ದೆನ್ ಸ್ಪೆಸಿಫಿಕ್ ಡಿಸ್ಕ್ಲೋಷರ್. ಓಕೆ, ಸೊ ಸ್ಪೆಸಿಫಿಕ್ ಡಿಸ್ಕ್ಲೋಷರ್ ಏನಿದೆ, ಶೇರ್ ಅಪ್ಲಿಕೇಶನ್ ಮನಿ ನಾಟ್ ಎಕ್ಸೀಡಿಂಗ್ ದ ಕ್ಯಾಪಿಟಲ್ ಆಫರ್ಡ್ ಫಾರ್ issuance and to the extent not refundable will be shown as separately on the face of the balance sheet under equity. Equity ಕೆಳಗಡೆ ತೋರಿಸಬೇಕು. Share application money refundable will be shown under the head other current liabilities ಕೆಳಗಡೆ ತೋರಿಸಬೇಕು. Then capital and advances, details of all commitments are to be disclosed and not only of capital required. Commitments ಅರ್ಥ ಮಾಡ್ಕೊಳ್ಳಿ, ಯಾವುದೇ ಡೀಟೇಲ್ಸ್ ಇದ್ರೂ ಕಂಪನಿಗೆ ಸಂಬಂಧಪಟ್ಟ ಬರಬೇಕಾಗ್ಲಿ ಹೋಗ್ಬೇಕಾಗ್ಲಿ ಅದನ್ನ ಡಿಸ್ಕ್ಲೋಷರ್ ಅಂತ ತೋರಿಸ್ತೀವಿ. ಈಗ ನೋಡಿ, ಫಾರ್ಮೆಟ್ ಆಫ್ ಬ್ಯಾಲೆನ್ಸ್ ಶೀಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಿಕ್ಲಿ 3 ನಿಮಿಷದಲ್ಲಿ ಮಾಡ್ಬಿಡ್ತೀನಿ ಈಗ, ಆದ್ರೆ ನಿಮ್ ಕೆಲಸ ಜಾಸ್ತಿ, ರೈಟ್? ಎವ್ರಿಬಡಿ ನೀವೆಲ್ಲ ನೋಟ್ಸ್ ಬರ್ಕೊಂಡಿರೋದನ್ನ ಸ್ಕ್ಯಾನ್ ಮಾಡಿ ನನಗೆ ಕಳಿಸ್ಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದನ್ನ ಹೇಳ್ತೀನಿ ನಾನು, ವಾಟ್ ಯು ಆರ್ ಸಪೋಸ್ ಟು ಡೂ. ನಂಬರ್ 1 ನೋಡಿ, ಶೆಡ್ಯೂಲ್ 3 ಪಾರ್ಟ್ 1 ಬ್ಯಾಲೆನ್ಸ್ ಶೀಟ್. ಫಸ್ಟ್ ಯಾವ್ದು? ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್ 3 ನೋಡಿ. ಇದರಲ್ಲಿ ನೇಮ್ ಆಫ್ ದ ಕಂಪನಿ, ಬ್ಯಾಲೆನ್ಸ್ ಶೀಟ್ ಆಸ್ ಆಫ್ ರುಪೀಸ್ ಅಲ್ಲಿ. ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಹೇಗಿರುತ್ತೆ ನೋಡಿ, ಒಂದು ಪರ್ಟಿಕ್ಯುಲರ್ಸ್, ಇದು ನೋಟ್ ನಂಬರ್, ಏನ್ ನೋಟ್ಸ್ ಟು ಅಕೌಂಟ್ಸ್ ಅಂತ ಹೇಳ್ತೀವಲ್ಲ, ಇದು ನೋಟ್ ನಂಬರ್. ಆಮೇಲೆ ಫಿಗರ್ಸ್ ಆಸ್ ಅಟ್ ದ ಎಂಡ್ ಆಫ್ ಕರೆಂಟ್ ಇಯರ್, ಇದು ಕರೆಂಟ್ ಇಯರ್, ಇದು ಪ್ರೀವಿಯಸ್ ಇಯರ್. ಯಾವಾಗ್ಲೂ ಅಷ್ಟೇ ಬ್ಯಾಲೆನ್ಸ್ ಶೀಟ್ ಆಗೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2 ಅಮೌಂಟ್ ಕಾಲಮ್ಸ್ ಇರುತ್ತೆ, ಒಂದು ಪ್ರೆಸೆಂಟ್ ಇಯರ್, ಇನ್ನೊಂದು ಪ್ರೀವಿಯಸ್ ಇಯರ್. ಯಾಕೆ? ಕಂಪ್ಯಾರಿಸನ್ ಗೊತ್ತಾಗ್ಲಿ ಅಂತ ಅರ್ಥ. ಸೊ ಫಸ್ಟ್ ಹೆಡಿಂಗ್ ಏನಿದು, ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ನೆನ್ಪಿಟ್ಕೋಬೇಕು, ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ಇದ್ರ ಕೆಳಗಡೆ ಫಸ್ಟ್ ಹೆಡಿಂಗ್ ಶೇರ್ ಹೋಲ್ಡರ್ಸ್ ಫಂಡ್ಸ್. ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂದ್ರೆ ಒಂದೇ, ನೆಟ್ ವರ್ತ್ ಅಂದ್ರು ಒಂದೇ. ಬರೀಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ಲೀಸ್ ರೈಟ್, ಮಿನಿಮಮ್ 5 ಸಲ ಬರೀರಿ, ಬರೆದ್ರೆ ಅವಾಗ ನೆನಪಿರುತ್ತೆ. ಓಕೆ, ಸೊ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಲ್ಲಿ ನಿಮಗೆ ಗೊತ್ತಿದೆ, ಶೇರ್ ಕ್ಯಾಪಿಟಲ್ ಅದು ನೋಟ್ ನಂಬರ್ 1, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಟ್ ನಂಬರ್ 2. ನೆನಪಿರ್ಲಿ. ಶೇರ್ ಕ್ಯಾಪಿಟಲ್ ಅಲ್ಲಿ ಏನೇನ್ ಬರುತ್ತೆ ಆಮೇಲೆ ನೋಡೋಣ, ಇದು ಫಸ್ಟ್ ನೋಡ್ಕೊಂಬಿಡಿ. ದೆನ್ ಮನಿ ರಿಸೀವ್ಡ್ ಅಗೇನ್ಸ್ಟ್ ಶೇರ್ ವಾರೆಂಟ್ಸ್ ಏನಾದ್ರೂ ಇದ್ರೆ ಅದನ್ನ ಬರೀಬೇಕು, ಅದಕ್ಕೆ ನೋಟ್ ಇಲ್ಲ. ಸೆಕೆಂಡ್ ಹೆಡಿಂಗ್ ನೋಡಿ, ಇದು ನೋಡಿ, ಇದು ಮೈನ್ ಹೆಡಿಂಗ್, ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಅದು, ಅದರಲ್ಲಿ ಮೇನ್ ಹೆಡಿಂಗ್ ಶೇರ್ ಹೋಲ್ಡರ್ಸ್ ಫಂಡ್ಸ್, ಸಬ್ ಹೆಡಿಂಗ್ ಶೇರ್ ಕ್ಯಾಪಿಟಲ್. ಓಕೆನಾ? ಸೆಕೆಂಡ್ ಒನ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್ ಇದ್ರೆ ತೋರಿಸಿ, ಇಲ್ಲದೆ ಇದ್ರೆ ಬಿಡಿ. ಥರ್ಡ್ ಒನ್ ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಇದಕ್ಕೆ ನೋಟ್ ನಂಬರ್ ಇದೆ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ನೆಕ್ಸ್ಟ್ ಅದರ ಕೆಳಗಡೆ ಸಬ್ ಹೆಡಿಂಗ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟೀಸ್, ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್, ಲಾಂಗ್ ಟರ್ಮ್ ಪ್ರಾವಿಷನ್ಸ್. ನೋಡಿ, 4 ಸಬ್ ಹೆಡಿಂಗ್ ಇದೆ. ಮೇನ್ ಹೆಡಿಂಗು ನಾನ್ ಕರೆಂಟ್ ಲಯಬಿಲಿಟೀಸ್, ಅದ್ಯಾವುದು ಥರ್ಡ್, ಅದಕ್ಕೆ ನೋಟ್ ಇದೆ, ಇದಕ್ಕೆ ನೋಟ್ ಇಲ್ಲ, ನೋಟ್ ನಂಬರ್ಸ್ ಇಲ್ಲ. ಬರಿಬೇಕಾ ಇದ್ರೆ ಬರಿಬೇಕು, ಇಲ್ಲ ಇದ್ರೆ ಇಲ್ಲ. ದೆನ್ ಫೋರ್ತ್ ಒನ್ ಕರೆಂಟ್ ಲಯಬಿಲಿಟೀಸ್. ಒಂದ್ ನೋಡಿ, ಯಾವಾಗ್ಲೂ ಅಷ್ಟೇ ಮೆಚುರಿಟಿ ಪ್ರಕಾರ ಲಯಬಿಲಿಟೀಸ್ ಬರೀತೀವಿ. ಫಸ್ಟ್ ಇದು ಪರ್ಮನೆಂಟ್, ಇದು ಯಾವುದು? ಶೇರ್ ಹೋಲ್ಡರ್ಸ್ ಫಂಡ್ಸ್ ಪರ್ಮನೆಂಟ್ ಆಗಿ ಕೊಡಲ್ಲ, ಅದಕ್ಕೆ ಬರೀತೀವಿ. ಅದಾದ್ಮೇಲೆ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಲಾಂಗ್ ಟರ್ಮ್ ಲೋನ್ಸ್, ಡಿಬೆಂಚರ್ಸ್ ವಾಪಸ್ ಕೊಡ್ಬೇಕಲ್ಲ ಫಿಕ್ಸೆಡ್ ಪೀರಿಯಡ್ ಆದ್ಮೇಲೆ, ಅದಕ್ಕೆ ಇಲ್ಲಿ ಬರೀಬೇಕು ಸಾಮಾನ್ಯವಾಗಿ. ದೆನ್ ಕರೆಂಟ್ ಲಯಬಿಲಿಟೀಸ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನೋಡಿ, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ವಿದಿನ್ 1 year ವಾಪಸ್ ಕೊಡ್ಬೇಕಾದ್ ಬರೀ. ಟ್ರೇಡ್ ಪೇಯಬಲ್ಸ್, ಇದು ನೋಟ್ ನಂಬರ್ 4, ನೆನ್ಪಿಟ್ಕೋಬೇಕು. ಟ್ರೇಡ್ ಪೇಯಬಲ್ಸ್ ಅಂದ್ರೆ ಏನು? ಸನ್ಡ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್ಸ್, ಕರೆಕ್ಟಾ? ಇದನ್ನ ಟ್ರೇಡ್ ಪೇಯಬಲ್ಸ್ ಅಂತ ಕರಿತೀವಿ. ಅದರ್ ಕರೆಂಟ್ ಲಯಬಿಲಿಟೀಸ್, ಇದ್ರಲ್ಲಿ ಬರದೇ ಇರುವಂತದ್ದು ಇಲ್ಲಿ ತೋರಿಸ್ಬೇಕು, ಅದರ್ ಕರೆಂಟ್ ಲಯಬಿಲಿಟೀಸ್. ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಏನಾದ್ರು ಮಾಡಿದ್ರೆ ಅದು ನೋಟ್ ನಂಬರ್ 6. ನೋಡಿ, 1, 2, 3, 4, 5, 6. ಸೊ ಹೆಡಿಂಗ್, ಸಬ್ ಹೆಡಿಂಗ್ಸ್, ಹೆಡಿಂಗ್, ಸಬ್ ಹೆಡಿಂಗ್ಸ್. ಈಗ ಟೋಟಲ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಅಸೆಟ್ಸ್ ಬರ್ತೀವಿ. ಅಸೆಟ್ಸ್ ಅಲ್ಲಿ ಫಸ್ಟ್ ಹೆಡಿಂಗ್ ಯಾವುದು? ನಾನ್ ಕರೆಂಟ್ ಅಸೆಟ್ಸ್ ಅಂತ ಬರೀಬೇಕು. ನೀವು ಪ್ರೀವಿಯಸ್ ಚಾಪ್ಟರ್ ಬರೆಯುವಾಗ ನಾನು ಅಸೆಟ್ಸ್ ಅದ್ರಲ್ಲಿ ಬರೀತಾ ಇದ್ದೆ, ನೆನಪಿರ್ಬೇಕು. ಓಕೆ,
ಅದರಲ್ಲಿ ಫಿಕ್ಸ್ಡ್ ಅಸೆಟ್ಸ್. ಓಕೆ, ಫಿಕ್ಸ್ಡ್ ಅಸೆಟ್ಸ್ ಇದು ನೋಟ್ ನಂಬರ್ 7. ಇದರಲ್ಲಿ ಟ್ಯಾಂಜಿಬಲ್ ಸಬ್ ಹೆಡಿಂಗ್, ಇಂಟ್ಯಾಂಜಿಬಲ್ ಸಬ್ ಹೆಡಿಂಗ್. ಟ್ಯಾಂಜಿಬಲ್ ಅಂದ್ರೆ ಏನು? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಅಂಡ್ ಮಷಿನರಿ, ಕರೆಕ್ಟಾ? ಸೊ ಫರ್ನಿಚರ್, ಫಿಕ್ಸ್ಚರ್ಸ್, ಮೋಟರ್ ವ್ಯಾನ್, ಇವೆಲ್ಲ ಟ್ಯಾಂಜಿಬಲ್, ನೋಡ್ಬೋದು, ಕಣ್ಣು ಕಾಣುತ್ತೆ. ಇಂಟ್ಯಾಂಜಿಬಲ್ ಅಂದ್ರೆ ಯಾವುದು? ಪೇಟೆಂಟ್ಸ್, ಟ್ರೇಡ್ ಮಾರ್ಕ್, ಕಾಪಿ ರೈಟ್ಸ್, ಕರೆಕ್ಟ್ ಅಲ್ವಾ? ಇದೆಲ್ಲ ಏನು? ಗುಡ್ ವಿಲ್, ಇದೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್. ಅದಕ್ಕೋಸ್ಕರ ಡಿವಿಷನ್ ಮಾಡಬೇಕು. ಟ್ಯಾಂಜಿಬಲ್ ಬೇರೆ, ಇಂಟ್ಯಾಂಜಿಬಲ್. ದೆನ್ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಅದು ಪ್ರೋಗ್ರೆಸ್ ಅಲ್ಲಿ ಇದೆ, ಆ ತರ ಇದ್ರೆ ಅದು 4 ಇದು. ದೆನ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂಡರ್ ಡೆವಲಪ್ಮೆಂಟ್. ಓಕೆ, ನೋಡಿ 4 ಹೆಡಿಂಗ್ಸ್ ಇರುತ್ತೆ. ಯಾವುದು? ಫಿಕ್ಸ್ಡ್ ಅಸೆಟ್ಸ್ ಕೆಳಗಡೆ 4 ಬರೀಬೇಕು. ಐಟಮ್ಸ್ ಇದ್ರೆ ಬರೀರಿ, ಇಲ್ಲದೆ ಇದ್ರೆ ಇಲ್ಲ. ಸೊ ದಟ್ ಈಸ್ ನೋಟ್ ನಂಬರ್ 7. ಅದ್ರ ಕೆಳಗಡೆ ನೋಡಿ, ಇದು ಎ, ಇದು ಬಿ. ನೋಡಿ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ನೋಡಿ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನಾನ್ ಕರೆಂಟ್ ಅಂದ್ರೆ, ನಾನ್ ಕರೆಂಟ್ ಅಂದ್ರೆ ಏನು? ವಿದಿನ್ 1 year. ನಾನ್ ಕರೆಂಟ್ ಅಂದ್ರೆ ಎಕ್ಸೀಡಿಂಗ್ 1 year. ನೆಕ್ಸ್ಟ್, ಡೆಫರ್ಡ್ ಟ್ಯಾಕ್ಸ್ ಅಸೆಟ್ಸ್ ಏನಾದ್ರು ಇದ್ರೆ, ಡೆಫರ್ಡ್ ಅಂದ್ರೆ ಪೋಸ್ಟ್ಪೋನ್ಮೆಂಟ್. ಓಕೆ, ಟ್ಯಾಕ್ಸ್ ಅಸೆಟ್ಸ್ ಏನಾದ್ರು ಇದ್ರೆ ನೆಟ್ ಬರೀಬೇಕು. ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಇದೇನಿದೆ ನಾವು ಕೊಟ್ಟಿರುವಂತದ್ದು, ಕರೆಕ್ಟಾ? ದೆನ್ ಅದರ್ ನಾನ್ ಕರೆಂಟ್ ಅಸೆಟ್ಸ್. ನೋಡಿ, ಇವೆಲ್ಲ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಯಾವುದು? ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ನೆನ್ಪಿಟ್ಕೊಳ್ಳಿ. ಡಿಸ್ಕೌಂಟ್ ಆನ್ ಶೇರ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಇದೆಲ್ಲ ಅದರ್ ನಾನ್ ಕರೆಂಟ್ ಅಸೆಟ್ಸ್. ನೋಡಿ, ಇದು ಮೇನ್ ಹೆಡ್ಡಿಂಗ್, ಇವೆಲ್ಲ ಸಬ್ ಹೆಡ್ಡಿಂಗ್. ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ನೆಕ್ಸ್ಟ್, ಕರೆಂಟ್ ಅಸೆಟ್ಸ್. 2 ಅಸೆಟ್ಸ್, ಒಂದು ಫಿಕ್ಸ್ಡ್ ಅಸೆಟ್ಸ್, ಇನ್ನೊಂದು ಕರೆಂಟ್ ಅಸೆಟ್ಸ್. ಮೇನ್ ಹೆಡ್ಡಿಂಗ್, ಅದ್ರ ಕೆಳಗಡೆ ಸಬ್ ಹೆಡ್ಡಿಂಗ್ಸ್. ನೋಡಿ, ಕರೆಂಟ್ ಇನ್ವೆಸ್ಟ್ಮೆಂಟ್ಸ್, ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ಇನ್ವೆಂಟರೀಸ್, ನೋಡಿ, ಇನ್ವೆಂಟರೀಸ್ 8 ಇದು. ಇನ್ವೆಂಟರಿ ಅಂದ್ರೆ ಏನು? ಸ್ಟಾಕ್ ಅಂತ ಬರೀತೀವಲ್ಲ ಅದು. ದೆನ್ ಟ್ರೇಡ್ ರಿಸೀವಬಲ್ಸ್. ಏನ್ ಟ್ರೇಡ್ ರಿಸೀವಬಲ್ಸ್? ಸನ್ಡ್ರಿ ಡೆಟಾರ್ಸ್, ಬಿಲ್ಸ್ ರಿಸೀವಬಲ್ಸ್, ಅರ್ಥ ಆಗ್ತದೆ. ದೆನ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ 10 ಇದು. ಅಂದ್ರೆ ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ಗೆ ಈಕ್ವಲೆಂಟ್ ಯಾವ್ದಿದೆಯೋ ಅದೆಲ್ಲ ಕೂಡ 10. ಇದೇನಿದು? 8, 9, 10 ನೋಟ್ಸ್ ಟು ಅಕೌಂಟ್ಸ್. ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಅದರ್ ಕರೆಂಟ್ ಅಸೆಟ್ಸ್. ಇಲ್ಲಿ ಯಾವ್ದಾದ್ರು ಕರೆಂಟ್ ಅಸೆಟ್ಸ್ ಇಲ್ಲ. ಈಗ ಟೋಟಲ್ ಮಾಡಿ. ದಿಸ್ ಇಸ್ ದ ಪಾರ್ಟ್ 1 ಶೆಡ್ಯೂಲ್ 3 ಬ್ಯಾಲೆನ್ಸ್ ಶೀಟ್. ಎಷ್ಟಲ್ಲಿ ಬರೀಬೇಕು? 5 times ಬರೀರಿ. ಓಕೆ, ಮನೆಯಲ್ಲಿ ಬರೀರಿ, ಪ್ರಾಕ್ಟೀಸ್ ಮಾಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಇವತ್ತು ಸೊ ವಿಲ್ ಡೂ ಒನ್ ಥಿಂಗ್. ಸೊ 23 minutes ಆಯ್ತು. ಲೆಟ್ ಮಿ ಕನ್ಕ್ಲೂಡ್ ದಿಸ್. ಬ್ಯಾಲೆನ್ಸ್ ಶೀಟ್ ಅನ್ನ ನಾನು ಹೇಳಿದ್ದೀನಿ. ಪಾರ್ಟ್ 1. ಓಕೆ, ಪಾರ್ಟ್ 1 ಶೆಡ್ಯೂಲ್ 3. ಅದ್ರ ಕೆಳಗಡೆ ನೋಟ್ಸ್ ಎಲ್ಲ ಇದೆ. ಓಕೆ, ಮೈನ್ ಹೆಡ್ಡಿಂಗ್ಸ್ ಯಾವುದು, ಸಬ್ ಹೆಡ್ಡಿಂಗ್ಸ್ ಯಾವುದು, ಎಲ್ಲವನ್ನು ಕೂಡ ಬರ್ಕೊಂಡು ಓದ್ಕೊಳ್ಳಿ. ಯಾಕೆ ಅಂದ್ರೆ ನಿಮಗೆ ಒಂದು ಕ್ವಶನ್ ಇರುತ್ತೆ. ಐಟಮ್ಸ್ ಕೊಟ್ಬಿಟ್ಟು ಈ ಐಟಮ್ಸ್ ಯಾವ ಹೆಡ್ಡಿಂಗ್ ಕೆಳಗಡೆ ಬರುತ್ತೆ, ಮೈನ್ ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್. ಓಕೆನಾ? ಅದು 4 marks ಕ್ವಶನ್ ಮೋಸ್ಟ್ ಪ್ರಾಬಬ್ಲಿ ಕೇಳ್ತಾರೆ. ಇಟ್ ಈಸ್ ವೆರಿ ಈಸಿ ಟು ಸೆಕ್ಯೂರ್. ಯಾವಾಗ ಈ ಫಾರ್ಮೆಟ್ ಗೊತ್ತಿದ್ರೆ ಬರುತ್ತೆ. ಓಕೆನಾ? ಇದನ್ನ ಓದ್ಕೊಳ್ಳಿ. ನಾನು ಹಂತ ಹಂತವಾಗಿ ಈ ಚಾಪ್ಟರ್ನ ಚಿಕ್ಕ ಚಿಕ್ಕ ವಿಡಿಯೋಸ್ ಅಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಹೇಳ್ತೀನಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಸುರೇಶ್ ಬಾಬು MG ಫ್ರಮ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಗೌರಿಬಿದನೂರು. ನೆಗ್ಲೆಕ್ಟ್ ಮಾಡಬಾರ್ದು. ಫೀಡ್ಬ್ಯಾಕ್ ಕಂಪಲ್ಸರಿ ಕಳಿಸ್ಬೇಕು. ಈ ಡೇಟ್ ಇಂದ ಕೌಂಟ್ ಮಾಡ್ಕೊಳ್ಳಿ. ಯಾರು ಫೀಡ್ಬ್ಯಾಕ್ ಕಳಿಸೋದಿಲ್ಲ. ಸೊ ಫರ್ಗೆಟ್ ಅಬೌಟ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್. ಓಕೆ, ಫೀಡ್ಬ್ಯಾಕ್ ಕಳಿಸದೇ ಇರೋರು ಫರ್ಗೆಟ್ ಅಬೌಟ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್. ಓಕೆ, ಐ ಹ್ಯಾವ್ ಸೀನ್, ಅಬ್ಸರ್ವ್, ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಕೇರ್ಲೆಸ್ ಬಿಹೇವಿಯರ್ will not be entertained. Okay, anyhow, so thank you, thanks for watching and send the feedback. So first time ನೋಡ್ತಾ ಇದ್ರೆ SST benchmark ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.